ರೈಟಿಂಗ್ ತುಂಬ ಇಂಪಾರ್ಟೆಂಟ್. ಹಾಗೆ ಪ್ರೊಡ್ಯೂಸರ್ ಮನಿ. ಯಾಕಂದರೆ ಈಚ್ ಎವ್ರಿ ಫ್ರೇಮ್ ಫೆಸ್ಟಿವಲ್ ಥರ ಎಕ್ಸ್ಪೆನ್ಸಿವ್. ಈಚ್ ಎವ್ರಿ ಈ ಸೀನ್ಸ್ ಕೂಡ. ಈ ಸಿನಿಮಾ ನಾವು ಶುರು ಮಾಡೋದಕ್ಕೆ ಕತೆ ಕೇಳಿದ ಕೂಡಲೇ ಒಂದು 15 ದಿವಸ ಜರ್ನಿ ಮಾಡಿದ್ದೀನಿ. ಯಾಕಂದರೆ ನಾನು ಬ್ಯಾಂಗ್ಳೂರು, ಸರಿಸುಮಾರು ಒಂದು 20 ನಿಮಿಷದ ಒಂದು ಎಪಿಸೋಡು. ಆ ಫ್ಲ್ಯಾಶ್ ಬ್ಯಾಕ್ ಜಾಗನೇ ನಾವು ಇಡೀ ಕೋಸ್ಟಲ್ಲು, ಎಲ್ಲಿ ಸೋಮೇಶ್ವರಿಂದ ಹಿಡಿದು ಕಾರವಾರದವರೆಗೂ ಆ ಜಾಗನ ನೋಡ್ಕೊಂಡು ಹೋಗಿದ್ವಿ. ತುಂಬ ಸ್ಟ್ರಾಂಗ್ ಪರ್ಸನ್. ಅವ್ರಿಗಿರೋ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಒಂದು 18 ವರ್ಷದ ಹುಡುಗನ ಥರ ಎನರ್ಜಿ ಇರುತ್ತೆ ಅವ್ರಿಗೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಸೊ ಮಾರ್ನಮಿ ಸಿನಿಮಾ ಇದೇ ಫೆಬ್ರವರಿ 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ನೀವು ಸಿನಿಮಾದ ಒಂದಷ್ಟು ದೃಶ್ಯಗಳನ್ನ ನೋಡಿರ್ತೀರಾ, ಇಷ್ಟಪಟ್ಟಿರ್ತೀರಾ. ಕೆಲವೊಬ್ಬರಿಗೆ ಒಂದು ಪ್ರಶ್ನೆನೂ ಇರುತ್ತೆ, ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಯಾರಪ್ಪ, ಇಷ್ಟೊಂದು ಅದ್ಭುತವಾಗಿ ಮೂಡ್ ಬಂದಿದ್ಯಲ್ಲ ಅನ್ನೋ ರೀತಿಯಲ್ಲಿ ಕೂಡ ಇರುತ್ತೆ. ಹಾಡುಗಳನ್ನ ನೋಡಿದಾಗ, ಟೀಸರ್ ನೋಡಿದಾಗ ಯಾರಪ್ಪ ಇದು ಸಿನಿಮಾಟೋಗ್ರಾಫರ್ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬಂದಿರುತ್ತೆ. ಸೊ ಆ ಪ್ರಶ್ನೆಗೆ ನಾನಿವತ್ತು ನಿಮಗೆ ಉತ್ತರ ಕೊಡ್ತೀನಿ. ಎಸ್, ನನ್ನ ಜೊತೆಗೆ ಸಲಗ, ಭೀಮಾ, ಅಪ್ಕಮಿಂಗ್ ಸಿಟಿ ಲೈಟ್ ಸಿನಿಮಾ ಆಗಿರಬಹುದು, ಈಗ ಮಾರ್ನಮಿ ಸಿನಿಮಾ ಆಗಿರಬಹುದು, ಜಾಕ್ ಸಿನಿಮಾ ಆಗಿರಬಹುದು, ಇಂತಹ ಒಳ್ಳೊಳ್ಳೆ ಸಿನಿಮಾಗಳಿಗೆ ಸಿನಿಮಾಟೋಗ್ರಫಿ ಮಾಡಿದಂತಹ ಶಿವಸೇನಾ ಸರ್ ಇದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ನಾನು. ಸರ್, ಈ ಮಾರ್ನಮಿ ಸಿನಿಮಾದ ಒಂದಷ್ಟು ದೃಶ್ಯಗಳನ್ನ ನೋಡಿದಾಗ ನಮಗೆ ಒಂದು ಕುತೂಹಲ ಇತ್ತು, ಸಿನಿಮಾಟೋಗ್ರಫರ್ ಯಾರಪ್ಪ ಅಂತ. ಸೊ ನಾನು ಇವತ್ತು ನಿಮ್ಮನ್ನ ನೋಡಿದ್ದು ಅದ್ಭುತವಾಗಿ ಮೂಡ್ ಬಂದಿದೆ ಸರ್ ಸಿನಿಮಾಟೋಗ್ರಫಿ. ಥ್ಯಾಂಕ್ ಯು. ಅದಕ್ಕೆ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರೋದಕ್ಕೆ ರೈಟಿಂಗಲ್ಲಿ ತುಂಬ ಸ್ಟ್ರೆಂತ್ ಇದೆ. ರೈಟಿಂಗ್ ತುಂಬ ಇಂಪಾರ್ಟೆಂಟ್. ಹಾಗೆ ಪ್ರೊಡ್ಯೂಸರ್ ಮನಿ. ಯಾಕಂದರೆ ಈಚ್ ಎವ್ರಿ ಫ್ರೇಮ್ ಫೆಸ್ಟಿವಲ್ ಥರ ಎಕ್ಸ್ಪೆನ್ಸಿವ್. ಈಚ್ ಎವ್ರಿ ಈ ಸೀನ್ಸ್ ಕೂಡ ಅದರಿಂದ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಾರ್ನಮಿ ಸಿನಿಮಾ. ಓಕೆ ಸರ್, ಈ ಸಿನಿಮಾ ಕಂಪ್ಲೀಟ್ ಆಗಿ ಅಂದ್ರೆ ಒಂದು ಊರಿನ ಕಲ್ಚರ್ ಅನ್ನ ಹೇಳ್ತಿರುವಂತಹ ಸ್ಟೋರಿ ಅಂತ ನಮಗೆ ಅನ್ನಿಸ್ತು. ಯಾಕಂದ್ರೆ ಒಂದು ಹುಲಿ ವೇಷ ಆಗಿರಬಹುದು, ಮಂಗಳೂರು ದಸರಾ ಹೇಗ್ ಮಾಡ್ತಾರೆ, ಅಲ್ಲಿ ಪೂಜೆಗಳಾಗಿರಬಹುದು, ಇಂತಹ ಟೈಮ್ ನಲ್ಲಿ ನಿಮಗೆ ಆ ಹುಲಿ ವೇಷದೆಲ್ಲ ತೆಗಿಬೇಕಾದ್ರೆ ಅಥವಾ ಆ ಊರಿನ ಕತೆ ಬಗ್ಗೆ ಹೇಳ್ಬೇಕಾದ್ರೆ ಕ್ಯಾಮ್ರಾ ವರ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕ್ಯಾಮ್ರಾ ವರ್ಕ್ ನ ಜನ ಇಷ್ಟಪಡೋದು, ನಮ್ಮ ಕಣ್ಣಿಗೆ ಫಸ್ಟ್ಲಿ ಕಾಣೋದು ಕ್ಯಾಮ್ರಾ ವರ್ಕ್. ಸೊ ನಿಮಗೆ ಏನಾದ್ರು ಚಾಲೆಂಜ್ ಅಂತ ಏನಾದ್ರು ಅನ್ನಿಸ್ತಾ? ಹೌದು, ಈ ಸಿನಿಮಾದಲ್ಲಿ ತುಂಬ ಚಾಲೆಂಜಸ್ ಇತ್ತು. ರೀಸನ್ ಏನು ಅಂದರೆ, ಒಂದಿಷ್ಟು ಇವಾಗ ಹುಲಿ ವೇಷದ್ದಾಗಿರಲಿ, ಅಲ್ಲಿ ಆ ಭಾಗದ್ದೇ ಒಂದು ಕಲ್ಚರ್ ಇರುತ್ತೆ. ಆ ಕಲ್ಚರ್ನ ನಾವು ಸಿನಿಮ್ಯಾಟಿಕ್ ಆಗಿ ಬೇರೆ ರೀತಿ ಎಲಬ್ರೇಟ್ ಮಾಡಬಾರ್ದು. ಅದು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದನ್ನು ಅಥಾಂಟಿಕ್ ಆಗಿನೇ ನ್ಯಾಚುರಲಿ ನಮ್ಮ ಕಂಟೆಂಟ್ಗೆ ಹೇಗೆ ಬೇಕೋ ಅದನ್ನು ಹಾಗೆ ಫ್ರೇಮಿಂಗ್ ಮಾಡಬೇಕಿತ್ತು. ಆ ಥರ ಚಾಲೆಂಜಸ್ಗಳು ಸ್ಟಾರ್ಟಿಂದ ಎಂಡ್ವರೆಗೂ ಒಂದಿಷ್ಟು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಸ್ ಇತ್ತು. ಅದರಲ್ಲೂ ಅಷ್ಟೇ, ನಾವು ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂದ್ರೆ, ಈ ಸಿನಿಮಾ ನಾವು ಶುರು ಮಾಡೋದಕ್ಕೆ ಕತೆ ಕೇಳಿದ ಕೂಡಲೇ ಒಂದು 15 ದಿವಸ ಜರ್ನಿ ಮಾಡಿದ್ದೀನಿ. ಯಾಕಂದರೆ ನಾನು ಬ್ಯಾಂಗ್ಳೂರು, ನನಗೆ ಮಂಗಳೂರು ಅಂದರೆ ಅಲ್ಲಿನ ಕಲ್ಚರು, ಅಲ್ಲಿನ ಜನ, ಆ ನೇಚರು ಪ್ರತಿ ಕ್ಷಣ ಒಂದು ಚೇಂಜಸ್ ಕೊಡುತ್ತೆ. ಅದನ್ನು ತಲೆಯಲ್ಲಿಟ್ಕೊಂಡು ನಾನು ಈ ಸೀನ್ಗೆ ಹೇಗೆ ಬೇಕೋ ಆ ರೀತಿ ಟ್ರೀಟ್ ಮಾಡಬೇಕಿತ್ತು. ಅದಕ್ಕೆ ನಾನು, ನನ್ನ ಡೈರೆಕ್ಟ್ರು, ನನ್ನ ಅಸೋಸಿಯೇಟು ಒಂದು ಜರ್ನಿ ಶುರು ಮಾಡಿದ್ವಿ. ಲೊಕೇಶನ್ ಹುಡುಕಾಟದಲ್ಲೇ ಆ ಭಾಗದ ಒಂದು ಕಲ್ಚರ್ನ ಗ್ರಾಬ್ ಮಾಡಿದ್ವಿ ನಾವು ಫಸ್ಟು. ಓಕೆ, ಈ ನೇಚರ್ ಹಿಂಗಿದೆ, ಈ ಜನ ಹೀಗಿದ್ದಾರೆ, ಈ ಕಲ್ಚರ್ ಹೀಗಿದೆ, ಇದನ್ನು ಯಾವುದೇ ಕಾರಣಕ್ಕೂ ಇದರದ್ದು ಒಂದು ಫ್ರಾಗ್ರೆನ್ಸಿ ಚೇಂಜ್ ಮಾಡ್ದಿರಾ ಆ್ಯಸ್ ಇಟ್ ಈಸ್ ಫ್ರೇಮಿಂಗ್ ಮಾಡೋಣ. ಮತ್ತು ನಾವು ಆ ಜಾಗಕ್ಕೆ ಹೇಗೆ ಬೇಕೋ, ಆ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ಕಂಪೋಸ್ ಮಾಡೋಣ ಅಂತಂತ ಒಂದು ಡಿಸಿಷನ್ ತೊಗೊಂಡ್ವಿ. ಆ ಜರ್ನಿನೇ ತುಂಬ ಚೆನ್ನಾಗಿತ್ತು. ಒಂದು ಲೊಕೇಶನ್, ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್, ಒಂದು ಸರಿಸುಮಾರು ಒಂದು 20 ನಿಮಿಷದ ಒಂದು ಎಪಿಸೋಡು. ಆ ಫ್ಲ್ಯಾಶ್ ಬ್ಯಾಕ್ ಜಾಗನೇ ನಾವು ಇಡೀ ಕೋಸ್ಟಲ್ಲು, ಎಲ್ಲಿ ಸೋಮೇಶ್ವರಿಂದ ಹಿಡಿದು ಕಾರವಾರದವರೆಗೂ ಆ ಜಾಗನ ನೋಡ್ಕೊಂಡು ಹೋಗಿದ್ವಿ. ಫೈನಲಿ ನಮಗೆ ಚೂಸ್ ಮಾಡಿದ್ದೆ ಮಂಗಳೂರಲ್ಲಿ ಒಂದು ಬೀಚ್ ಸೈಡು. ಅದು ತುಂಬ ಚೆನ್ನಾಗಿತ್ತು, ಆ್ಯಪ್ಟಾಗಿತ್ತು ನಮಗೆ. ಹೇಗೆ ಅಂದರೆ ಎಲ್ಲ ಬೀಚ್ ಸೈಡ್ ಒಂದೇ ರೀತಿಯೇ ಇರುತ್ತೆ, ಬಟ್ ರಿಯಾಕ್ಷನ್ಸ್ ಬೇರೆ ಬೇರೆ ಥರ ಇರುತ್ತೆ ಆ ಜಾಗಕ್ಕೆ, ಆ ಕತೆಗೆ ಸಂಬಂಧಪಟ್ಟಂಗೆ. ಅದನ್ನು ನಾವು ಫೈನಲಿ ಒಂದು ಕಡೆ ಒಂದು ಜಾಗನ ಫಿಕ್ಸ್ ಮಾಡಿ, ಅದೊಂದು ಅನುಭವ ತುಂಬ ಚೆನ್ನಾಗಿತ್ತು. ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ನ ಸೆಟ್ ಹಾಕಿ ಒಂದು ಶೂಟ್ ಮಾಡಿದ್ವಿ. ಸರ್, ನೀವು ಒಳ್ಳೊಳ್ಳೆ ಕಲಾವಿದ್ರ ಸಿನಿಮಾಗಳನ್ನ ಮಾಡಿದ್ದೀರಾ, ಭೀಮಾ, ಸಲಗ, ವಿಜಿ ಸರ್ ಜೊತೆಗೆ. ಸೊ ಆ ಒಂದು ಅನುಭವ, ನೆಕ್ಸ್ಟ್ ಸಿಟಿ ಲೈಟ್ಸ್ ಕೂಡ ಅಪ್ಕಮಿಂಗ್ ಬರ್ತಾ ಇದೆ ಸರ್. ಶೂಟಿಂಗ್ಸ್ ಎಲ್ಲ ಮುಗ್ದಿದ್ಯಾ? ಏನಾದರೂ ಅಪ್ಡೇಟ್ ಕೊಡ್ಬೋದಾ? ಇವಾಗ ವಿಜಯ್ ಸರ್ ಸಿನಿಮಾ ಅಂದಾಗ ಒಂದು ಕಲ್ಟ್. ಈ ಸಿನಿಮಾ ಅಂದಾಗ, ಈ ಸಿನಿಮಾದಲ್ಲಿ ಒಂದು ಆ ಜಾಗದ ಒಂದು ಕಲ್ಟ್ ನೇಚರ್ ಇದೆ ಇದರಲ್ಲಿ. ಅದು ಒಂದು ನಮಗೆ ತುಂಬ ಚಾಲೆಂಜಸ್ ಇದೆ. ತುಂಬ ವಿಶೇಷವಾಗಿದೆ ಮಾರ್ನಮಿ ಸಿನಿಮಾದಲ್ಲೂ. ಹಾಗೆ ಸಿಟಿ ಲೈಟ್ಸಲ್ಲೂ ಒಂದಿಷ್ಟು ವಿಷಯಗಳು ಶೂಟ್ ಆಗಿದೆ. ಇನ್ನೊಂದು ಕಮ್ಮಿ ಭಾಗ ಇದೆ, ಒಂದು 5 ದಿವಸ ಶೂಟ್ ಇದೆ. ಅದು ಮುಗೀತು ಅಂದರೆ ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದು ಕಂಪ್ಲೀಟ್ ನಾವು ಬ್ಯಾಂಗ್ಳೂರು ನೇಚರ್, ಇದು ಕಂಪ್ಲೀಟ್ ಮಂಗಳೂರು ನೇಚರ್. ನಾವು ಪ್ರತಿ ಸಲನೂ ಅದೇ ಚಾಲೆಂಜಸ್. ಯಾವುದೋ ಒಂದು ಸಿನಿಮಾ ಬರುತ್ತೆ, ಬಟ್ ಆ ಜಾಗನ
ಸುಂದರವಾಗಿ ತೋರಿಸೋದೇ ನಮಗೆ ಚಾಲೆಂಜಸ್. ಬಟ್ ಇದರಲ್ಲೂ ಅಷ್ಟೇ ನಾವು ಬೆಂಗಳೂರವರೇ ಆಗಿರೋದ್ರಿಂದ ಇದನ್ನ ಟ್ರೀಟ್ ಮಾಡೋದಾಗಿರ್ಲಿ, ಅದು ವಿಜಯ್ ಸರ್ ಸ್ಟೈಲಲ್ಲಿ ನಮಗೆ ತುಂಬಾ ಈಸಿ ಆಗಿದೆ ಅದು. ಸರ್ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಒಂದು ಅನುಭವ ಹೇಗಿತ್ತು ಸರ್? ಯೂಶಲಿ ನಾವು ಅವ್ರ ಜೊತೆ ವರ್ಕ್ ಮಾಡಿದವ್ರನ್ನ ಕೇಳಿದಾಗ ಬಹಳ ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ. ವಿಜಿ ಸರ್ ಜೊತೆಗೆ ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ಸೊ ಹೇಳ್ತಾ ಇರ್ತಾರೆ ಹಾಗಿತ್ತು ಹೀಗಿತ್ತು ಅಂತ. ಸೊ ನಿಮಗೆ ಏನ್ ಅನ್ನಿಸ್ತು ಸರ್ ಅವ್ರ ಜೊತೆಗೆ ವರ್ಕ್ ಮಾಡಿ? ವಿಜಯ್ ಸರ್ ಅಂದ್ರೇನೆ ಒನ್ ವರ್ಡ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಅವರು ತುಂಬಾ ಸ್ಟ್ರಾಂಗ್ ಪರ್ಸನ್. ಅವ್ರಿಗಿರೋ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಒಂದು 18 ವರ್ಷದ ಹುಡುಗನ ಥರ ಎನರ್ಜಿ ಇರುತ್ತೆ ಅವ್ರಿಗೆ. ಅದೇ ಎನರ್ಜಿನ ನಮ್ಮ ಮೇಲೂ ಹೇರ್ತಾರೆ ಎಲ್ಲರಿಗೂ. ಸೆಟ್ಟಲ್ಲಿ ಎವ್ರಿ ಪರ್ಸನ್ಗೂ ಈ ಎನರ್ಜಿಲೇ ಕೆಲಸ ಮಾಡಬೇಕು, ಈ ಟೈಮಿಂಗಲ್ಲೇ ಕೆಲಸ ಮಾಡಬೇಕು. ಕೆಲಸದ ಡಿಸಿಪ್ಲಿನ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಮಾಡೋ ಸಿನಿಮಾ ಒಂದು ಆ ಭಾಗದ ಜನ ಆದ್ರೂ ಒಂದು ಕೆಳಗಡೆ ಒಂದು ಮೇಲ್ಗಡೆ ಆ ಪರ್ಫೆಕ್ಟಾಗಿ ಆ ಟೈಮ್ನ ಮ್ಯಾಚ್ ಮಾಡಿ ಇದೇ ರೀತಿನೇ ನಾವು ಕೆಲಸ ಮಾಡೋಣ ಅಂತಂತ ಅವ್ರ ಗೈಡ್ಲೈನ್ಸ್ ಆಗಿರುತ್ತೆ ವಿಜಯ್ ಸರ್ದು. ತುಂಬ ಚಾಲೆಂಜಸ್ ಅವ್ರ ಜೊತೆ ಅಷ್ಟು ಈಸಿ ಅಲ್ವೇ ಅಲ್ಲ. ಈಸಿ ಅನ್ನೋ ಪದ ಬಿಟ್ಟು ಅದ್ರಲ್ಲಿ ಆ ಥರ ನಾವು ಸ್ಟ್ರಗಲ್ ಮಾಡಿ ವರ್ಕ್ ಮಾಡಿದ್ರೇ ಆ ಥರ ಒಂದು ಔಟ್ಪುಟ್ಟು ಕಾಣೋದಕ್ಕೆ ಸಾಧ್ಯ. ಅದು ಒಂದು ತಮಿಳ್ ಶೇಡಲ್ಲಿ ಕಾಣಿಸುತ್ತೆ ಒಂದು. ಯಾಕಂದರೆ ನಮ್ಮ ನೇಚರು ಹಾಗೆ ಇದೆ. ಅಂದರೆ ಇಲ್ಲಿಂದ ಒಂದು ಸ್ಲಮ್ ಆಗಿರಲಿ, ಒಂದು ರಿಚ್ ಆಗಿರಲಿ, ಇದನ್ನೆಲ್ಲ ಕೌಂಟ್ ಮಾಡಿ ಫ್ರೇಮಿಂಗ್ ಮಾಡಿಸ್ತಾರೆ ವಿಜಯ್ ಸರ್. ಅದು ತುಂಬ ಚಾಲೆಂಜಸ್. ಅದನ್ನು ಅಷ್ಟೇ ಪ್ರತಿಯೊಂದು ರಿಯಾಲಿಟಿಲೇ ನಾವು ಮಾಡೋ ಸಿನಿಮಾಗಳೆಲ್ಲ ಮೋರ್ ದೆನ್ ರಿಯಾಲಿಟಿಲೇ ಇರುತ್ತೆ. ಸರ್ ಯೂಶಲಿ ಈ ರೀತಿ ಒಂದಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ತೆರೆ ಅವರ ಒಂದು ಸಿನಿಮಾಗಳನ್ನ ಮಾಡಿ ಇವಾಗ ಹೊಸಬರ ತಂಡ ಒಂದು ಸಿನಿಮಾವನ್ನ ಮಾಡ್ತಿದೆ ಅಂತಂದಾಗ ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ನೀವ್ ಯಾಕೆ ಒಪ್ಕೊಂಡಿದ್ದು ಈ ಸಿನಿಮಾನ? ಎಲ್ಲರೊಟ್ಟಿಗೆ ಈ ಸಿನಿಮಾದ ಕಲಾವಿದರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಎಲ್ಲರೊಟ್ಟಿಗೂ ಒಂದು ಒಳ್ಳೆ ಅನುಭವ, ಎಲ್ಲರದ್ದು ಅವ್ರದ್ದೇ ಆದಂಥ ಒಂದು ಒಳ್ಳೆ ನೇಚರ್ ಇದೆ. ಅದನ್ನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಈ ಸಿನಿಮಾನ ತುಂಬ ಖುಷಿಯಿಂದ ನಾವು ಶೂಟ್ ಮಾಡಿದ್ದೀವಿ ಎಲ್ಲರೂ. ಓಕೆ, ಇನ್ನೇನು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಸಿನಿಮಾಗಳು ಕೂಡ ಬರ್ತಾ ಇದೆ. ಇವಾಗ ಮಾರ್ನಮಿ, ಅದಾದ ನಂತರದಲ್ಲಿ ಸಿಟಿ ಲೈಟ್ಸ್. ಸೊ ಅಂದ್ರೆ ಸರ್ ಬೇರೆ ಭಾಷೆಯಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಇದೆಯಾ ಸರ್ ನಿಮಗೆ? ಅಂದರೆ ಈಗ ಸದ್ಯಕ್ಕೆ ನಮ್ಮ ನೆಲದ ಕಥೆಗಳನ್ನ ಮಾಡ್ತಾನೆ ನಾವು ಬ್ಯುಸಿಯಾಗಿದ್ದೀವಿ. ಹೌದು, ಸಿಟಿ ಲೈಟ್ಸ್ ಒಂದು ಕಡೆ, ಮಾರ್ನಮಿ ಒಂದು ಕಡೆ, ಹೀಗೆ ಮಿಸ್ಟರ್ ಜಾಕ್ ಅಂತಂತ ನಾನು ಇದರಿಂದ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಕೋ ಡೈರೆಕ್ಟ್ರು. ಅದೂ ಅಷ್ಟೇ ಒಂದು ಭಾಗದ ಸಿನಿಮಾ. ಇಲ್ಲಿ ತುಂಬ ಬ್ಯುಸಿ ಇದ್ದೀವಿ. ಒಂದು ನಾವೇ ಟ್ರೈ ಮಾಡಬೇಕು, ಯಾವುದು ಬರಲ್ಲ. ನಾವು ಟ್ರೈ ಮಾಡಿದಾಗ ಅದು ಬರುತ್ತೆ. ಈ ಎಲ್ಲ ಸಿನಿಮಾಗಳನ್ನೂ ನಾವು ಪ್ರಯತ್ನ ಪಟ್ಟು ಆಸೆ ಪಟ್ಟಾಗೇನೆ ಆ ಸಿನಿಮಾಗಳು ನಮ್ಗೆ ಒಲಿಯೋದಂತೆ ಪ್ರಯತ್ನ ಮುಂದಿನ ದಿನಗಳಲ್ಲಿ ಪಡಬೇಕು ನಾವು ಕೂಡ. ಎಲ್ಲರಿಗೂ ಒಬ್ಬ ಡೈರೆಕ್ಟರ್ ಅಂದರೆ ಮಣಿರತ್ನಂ ಅವರೊಟ್ಟಿಗೆ ಕೆಲಸ ಮಾಡಬೇಕು. ಒಬ್ಬ ಸಿನಿಮಾಟೋಗ್ರಾಫರ್ ಪರಿಪೂರ್ಣ ಆಗಬೇಕು ಅಂದರೆ ಮಣಿರತ್ನಂ ಸರ್ ಒಟ್ಟಿಗೆ ನಮ್ಮ ಫ್ರೇಮಿಂಗ್ ಆದರೆ ತುಂಬ ಚಂದ ಅನ್ಸುತ್ತೆ ಅದು. ಸರ್ ಇವಾಗ ಫೈನಲಿ ಮಾರ್ನಮಿ ಸಿನಿಮಾ ಬಿಡುಗಡೆಗೆ ರೆಡಿ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಫೈನಲಿ ಒಂದೆರಡು ಡೇಟ್ಸ್ ಅನೌನ್ಸ್ ಮಾಡ್ತಾ, ಈಗ ಇದೇ ತಿಂಗಳು 20ನೇ ತಾರೀಕು ನಾವು ನಮ್ಮ ಸಿನಿಮಾ ಬರ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹರಸಿ, ಒಂದು ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಕಂಟೆಂಟು ನಿಮ್ಮನ್ನೆಲ್ಲರನ್ನೂ ಖುಷಿ ಪಡಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ವಾ, ಇದು ಸಿನಿಮಾಟೋಗ್ರಫರ್ ಆಗಿರುವಂತಹ ಶಿವಸೇನಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಪಲ್ಲವಿ ಇಂದ್ರಾಜ್, ಕನ್ನಡ ಪಿಕ್ಚರ್.